ಪುಟ್ಟಿ ಮತ್ತೆ ನೀರಪ್ಪುದೆ. ಸತ್ಯವನರಿದ ಜ್ಞಾನಿ ಸಂಸಾರವನ್ನು ಮತ್ತೆ ಹೊದ್ದುವನೆ ಸರ್ವಜ್ಞ. ಈಗ ನೋಡ್ರಿ, ಇವು ಮುತ್ತಾಗ್ತಲ್ಲ ಸಮುದ್ರದೊಳಗೆ, ಆ ನೀರನ ಮುತ್ತಾಗ್ತದ. ಅದ ನೀರು ಯಾವಾಗ ಒಂದು ಸಲ ಮುತ್ತಾಗ್ತದ ಮತ್ತೆ ಮುತ್ತಿದ್ದ ನೀರಾಗುದಿಲ್ಲ. ಆ ರೀತಿಯಾಗಿ ಸತ್ಯವನ್ನರಿದ ಜ್ಞಾನಿ ಸಂಸಾರವನ್ನು ಮತ್ತೆ ಹೊದ್ದುವನೆ ಸರ್ವಜ್ಞ. ಆತ್ಮಜ್ಞಾನವನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಈ ಪ್ರಪಂಚದ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ, ದೇಹದೊಳಗೆ ಸುಖ ಇಲ್ಲ, ಆತ್ಮೊಳಗ ಸುಖ ಅದ ಅಂತ ತಿಳ್ಕೊಂಡಿರ್ತಾನ. ಯಾರು ಸ್ಥಿತ ಪ್ರಜ್ಞ ಕೃಷ್ಣ ಯಾವ ತೆರದೋಳಿರುವನೋ, ಯಾವ ತೆರದಿ ನಡೆವನವನು, ಯಾವ ತೆರದಿ ನುಡಿವನೋ. ಮನದೊಳಿರುವ ವಿಷಯದಾಶೆ ಗಳನ್ನು ಬಿಡು ಆತನು, ತನ್ನ ಆತ್ಮನೊಳಗೆ ತಾನೇ ಶಾಂತಿ ಪಡೆಯೂ ಆತನು. ಅಂದ್ರ ಆತ್ಮಜ್ಞಾನಿಗಳು ಸುಖವನ್ನ ಎಲ್ಲಿ ಅನುಭವ ಮಾಡ್ತಾರಂದ್ರ ಆತ್ಮನೊಳಗೆ ಸುಖವನ್ನ ಅನುಭವ ಮಾಡ್ತಾ ಇರ್ತಾರ. ಆತ್ಮನೊಳಗೆ ಸುಖ ಅದ ಅಂತ ಯಾರು ತಿಳ್ಕೋತಾರ ಅವ್ರು ಮತ್ತೆ ಈ ಸಂಸಾರಕ್ಕೆ ಯಾಕೆ ಬರ್ತಾರ? ದುಃಖಮಯವಾದ ಸಂಸಾರಕ್ಕೆ ಯಾಕೆ ಬರ್ತಾರ? ಬರುದನೇ ಇಲ್ಲ. ಆತ್ಮ ಆನಂದ ರೂಪ. ಆತ್ಮಜ್ಞಾನಿ ಯಾರು ಅಂತಂದ್ರ ಆತ್ಮನೊಳಗ ಆನಂದವನ್ನ ಯಾರು ಹೊಂತಿರ್ತಾರ ಅವರ ಆತ್ಮಜ್ಞಾನಿಗಳು. ಆತ್ಮನೊಳಗ ಆನಂದ ಹೊಂದಿದವ ಈ ಪ್ರಪಂಚದ ವಿಷಯ ವಸ್ತುಗಳಿಗಾಗಿ ಯಾಕೆ ಬಾಯಿ ತೆರಿತಾನವ? ಆತ್ಮನೊಳಗನ ಶಾಶ್ವತವಾದ ಸುಖವನ್ನ ಅವನು ಪಡಿತಾ ಇರ್ತಾನ. ಇಂಥವ ಮತ್ತು ಹುಟ್ಟಿ ಬರುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಪುನರ್ಜನ್ಮ ನ ವಿದ್ಯತೆ. ಈಗ ನೀವೊಂದು ಹೋಟೆಲ್ಗೆ ಹೋಗ್ತೀರಿ, ಏನಾರ ತಿನ್ಬೇಕಂತ ಆಶಾ ಇದ್ರೆ ಹೋಗ್ತಿರೋ, ಆಶಾ ಇಲ್ದಿದ್ರೆ ಹೋಗ್ತಿರೋ. ಈಗಲೇ RS ಹತ್ರ ಶಿವಪ್ಪನ ಕ್ಯಾಂಟೀನ್ ಅಂತ ಐತಿ. ಅಲ್ಲಿ ಮಿರ್ಚಿ ಬಜ್ಜಿ, ಏನೋ ತುಪ್ಪದ ಅವಲಕ್ಕಿ ಅಂತ ಇಂಥದ್ದು ಎಲ್ಲ ತಿನ್ಬೇಕಂತ ಆಶಾ ಯಾರಿಗಿರ್ತದ ಅವ್ರು ಶಿವಪ್ಪನ ಕ್ಯಾಂಟೀನಿಗೆ ಹೋಗ್ತಾರೆ. ಹಂಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ಸುಖ ಹೊಂದ್ಬೇಕನ್ನವರು ಇವು ಎಲ್ಲಿ ಅವ ಅಂದ್ರ ಪ್ರಪಂಚದೊಳಗ ಅವ. ಅದಕ್ಕೆ ಇವುಗಳನ್ನ ಉಪಭೋಗ ಮಾಡ್ಬೇಕನ್ನವರು ಈ ಪ್ರಪಂಚ ಅನ್ನುವಂತ ಹೋಟೆಲ್ಗೆ ಬರ್ತಾರ, ಅಂದ್ರ ಹುಟ್ಟಿ ಬರ್ತಾರ. ಪುನರ್